ಕನಸಿನಲ್ಲಿ ನಿಮ್ಮ ಪಿತೃಗಳು ಈ ರೀತಿ ಕಾಣಿಸಿಕೊಂಡರೆ ಪಿತೃದೋಷ ಗ್ಯಾರಂಟಿ. ಮರಣ ಹೊಂದಿದವರು ನಮಗೆ ಅತ್ಯಂತ ಆಪ್ತರಾಗಿದ್ದರೆ ಸಾಮಾನ್ಯವಾಗಿ ನಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅದೇ ರೀತಿ ಪಿತೃಗಳು ಅಥವಾ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಅರ್ಥವೇನು? ಪಿತೃಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಶುಭ ಸೂಚನೆಯೇ ಅಥವಾ ಅಶುಭ ಸೂಚನೆಯೇ? ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕಾಣುವ ಪ್ರತಿಯೊಂದು ಕನಸುಗಳು ತನ್ನದೇ ಆದ ವಿಶೇಷ ಅರ್ಥವನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ನಾವು ನಿದ್ರೆಗೆ ಜಾರಿದಾಗ ಕನಸಿನಲ್ಲಿ ವಿವಿಧ ವಸ್ತುಗಳನ್ನು, ವಿವಿಧ ವಿಚಾರಗಳನ್ನು ನೋಡುತ್ತೇವೆ. ಅವುಗಳಲ್ಲಿ ಕೆಲವು ಕನಸುಗಳು ಅತ್ಯಂತ ಶುಭದಾಯಕವಾಗಿದ್ದರೆ ಇನ್ನು ಕೆಲವೊಂದು ಕನಸುಗಳು ಅಶುಭ ಘಟನೆಗಳ ಅಥವಾ ಅಶುಭ ಸಂದರ್ಭಗಳ ಮುನ್ಸೂಚನೆಯಾಗಿರುತ್ತವೆ. ಇನ್ನು ಕೆಲವೊಂದು ಕನಸುಗಳು ನಮಗೆ ಭಯವನ್ನು ಹುಟ್ಟಿಸುತ್ತದೆ. ಹಾಗೆ ನೀವು ನಿಮ್ಮ ಕನಸಿನಲ್ಲಿ ಪಿತೃಗಳನ್ನು ಅಥವಾ ಪೂರ್ವಜರನ್ನು ನೋಡಿದರೆ ಆ ಕನಸು ತನ್ನದೇ ಆದ ವಿಶೇಷ ಅರ್ಥವನ್ನು ಹೊಂದಿರುತ್ತದೆ. ನಮ್ಮ ಜೀವನದಲ್ಲಿ ಮುಂದೊಂದು ದಿನ ನಡೆಯುವ ಘಟನೆಗಳನ್ನು ಸೂಚಿಸುವ ಪಿತೃಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಕನಸಿನಲ್ಲಿ ಪಿತೃಗಳು ಕಾಣಿಸಿಕೊಂಡರೆ ಅದು ಯಾವ ಅರ್ಥವನ್ನು ನೀಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಪೂರ್ವಜರು ಕೋಪಗೊಂಡಿರುವುದನ್ನು ನೀವು ನೋಡಿದರೆ ಅದು ಅಶುಭ ಎಂದರ್ಥ. ಅವರು ನಿಮ್ಮಿಂದ ಸಂತೋಷವಾಗಿಲ್ಲ ಎಂದರ್ಥ. ನೀವು ಮಾಡಿದ ಅಥವಾ ಮಾಡದ ಯಾವುದೋ ಒಂದು ಕಾರ್ಯದಿಂದ ಅವರು ನಿಮ್ಮ ಮೇಲೆ ಅಸಮಾಧಾನಗೊಂಡಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಪಿತೃದೋಷವು ನಿಮ್ಮ ಮನೆಯ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಪಿತೃಗಳು ಅಥವಾ ಪೂರ್ವಜರು ನಿಮ್ಮ ಕನಸಿನಲ್ಲಿ ನಗುತ್ತಿರುವುದನ್ನು ನೀವು ನೋಡಿದರೆ ಅದು ಶುಭ ಸೂಚನೆಯಾಗಿರುತ್ತದೆ. ಅವರು ನಿಮ್ಮಿಂದ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ಇದು ಹೇಳುತ್ತದೆ. ಇದು ನಿಮ್ಮ ಪಿತೃಗಳ ಆಶೀರ್ವಾದವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲಿದೆ ಎಂಬರ್ಥವನ್ನು ನೀಡುತ್ತದೆ. ನಿಮ್ಮ ಕನಸಿನಲ್ಲಿ ಪಿತೃಗಳು ಈ ರೀತಿಯಾಗಿ ಕಾಣಿಸಿಕೊಂಡರೆ ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ನೀವು ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರೊಂದಿಗೆ ಮಾತನಾಡುವುದನ್ನು ನೀವು ನೋಡಿದರೆ ಅವರು ಭವಿಷ್ಯದ ಬಗ್ಗೆ ನಿಮಗೆ ಎಚ್ಚರಿಕೆ ನೀಡುತ್ತಾರೆ ಎಂದರ್ಥ. ಮುಂದೆ ನಿಮಗೆ ಏನಾಗಲಿದೆ ಎಂದು ಹೇಳಲು ಅವರು ಪ್ರಯತ್ನಿಸುತ್ತಿರುತ್ತಾರೆ. ಯಾವುದೇ ಶುಭ ಅಥವಾ ಅಶುಭ ಘಟನೆಗಳು ಸಂಭವಿಸುತ್ತವೆ ಎಂದಾದರೆ ಅವರು ಅದರ ಬಗ್ಗೆ ತಿಳಿಸಲು ಪ್ರಯತ್ನಿಸುತ್ತಾರೆ. ಸ್ವಪ್ನಶಾಸ್ತ್ರದ ಪ್ರಕಾರ ಸತ್ತ ಪೋಷಕರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಅಂತಹ ಕನಸನ್ನು ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನೀವು ಶೀಘ್ರದಲ್ಲೇ ನಿಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯಬಹುದು ಮತ್ತು ಹೊಸ ಕೆಲಸವನ್ನು ಸಹ ಪಡೆಯಬಹುದು. ಇನ್ನು ಪೂರ್ವಜರು ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿದ್ದರೆ ಅವರು ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತಿದ್ದಾರೆ ಎಂಬುದರ ಸೂಚನೆಯಾಗಿದೆ. ಅವರು ನಿಮ್ಮಿಂದ ಪೂರೈಸಲು ಬಯಸುವ ಕೆಲವು ಈಡೇರದ ಆಸೆಗಳನ್ನು ಹೇಳಿಕೊಳ್ಳಲು ಕಾಯುತ್ತಿದ್ದಾರೆ ಎಂಬುದಾಗಿದೆ. ಅದಕ್ಕಾಗಿಯೇ ಅವರು ನಿಮಗೆ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿಯೇ ಪೂರ್ವಜರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.